हम्म। व्यवसाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। श्री गुरुभ्यो नमः। हरि ओम। ಆ, ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ವಿಚಕ್ರ, ಹಿಡಿಂಬಾಸುರ ಅವರ ಸೈನ್ಯದೊಟ್ಟಿಗೆ ಸೇರಿಕೊಂಡು ಹಂಸಡಿಬಿಕರು ಒಟ್ಟು 17 ಅಕ್ಷೋಹಿಣಿ ಸೈನ್ಯದೊಂದಿಗೆ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಯುದ್ಧಕ್ಕೆ ಎಂದು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ 3 ಅಕ್ಷೋಹಿಣಿ ಸೈನ್ಯ ಇರುವಂತಹ ಸಕಲ ಯಾದವರು ಕೂಡ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ವಿಚಕ್ರನನ್ನ, ಅವನ ಶಿರಸ್ಸನ್ನ ಚಕ್ರದಿಂದಾಗಿ ತರಿದು ಅವನ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಆ ಮಹೋದರ ಮತ್ತು ಕುಂಡಧಾರಿ ಎನ್ನುವಂತಹ ಭೂತಗಳು ಶ್ರೀಕೃಷ್ಣ ಪರಮಾತ್ಮನ ಹೆಗಲ ಮೇಲೆ ಕುಳಿತುಕೊಂಡು ಅವನ ಕಿವಿಯನ್ನು ಕಚ್ಚಲಿಕ್ಕೆ ಶುರು ಮಾಡಿದ್ದು. ಆ ಸಂದರ್ಭದಲ್ಲಿ ಪರಮಾತ್ಮ ಒಂದು ಸಲ ತನ್ನ ಭುಜಗಳನ್ನು ಅಲುಗಾಡಿಸಿದ ಜೋರಾಗಿ. ಆವಾಗ ಏನಾಯ್ತು, ಆ ಭೂತಗಳು ನೇರವಾಗಿ ಕೈಲಾಸ ಪರ್ವತಕ್ಕೆ ಹೋಗಿ ಬಿದ್ದು ಬಿಟ್ಟು. ಅದಾದ ಮೇಲೆ ಹಿಡಿಂಬಾಸುರ ತಾನು ಉಗ್ರಸೇನ ಮತ್ತು ವಸುದೇವರೊಟ್ಟಿಗೆ ಯುದ್ಧವನ್ನು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಆ ವಸುದೇವ ಮತ್ತು ಉಗ್ರಸೇನರ ರಕ್ಷಣೆಗೆ ಅಂತ ಬಲರಾಮ ತಾನು ಯುದ್ಧ ಮಾಡ್ಲಿಕ್ಕೆ ಅಂತ ಬಂದ ಎಂಬುದಾಗಿ ಇಷ್ಟು ಅಂಶ ಆಗಿತ್ತು. ಇಂದು 263ನೇ ಶ್ಲೋಕದಿಂದಾಗಿ ಪ್ರಾರಂಭ. ಉಭೌ ಹಿ ಬಾಹುಶಾಲಿನೌ ಅಯುಧ್ಯತಾಂ ಚ ಮುಷ್ಟಿಭಿಃ ಚಿರಂ ಪ್ರಯುಧ್ಯ ತಂ ಬಲಃ ಅಗ್ರಹೀತ್ ಸಜಂಘಯೋಃ ವಿಭುಃ. ಅಥೈನಮುದ್ಧತಂ ಬಲಾತ್ ಬಲಸ್ಸದೂರ ಆಕ್ಷಿಪತ್. ಪಪಾತ ಪಾದಯೋಜನೆ ಸಹ ಸನಾಜಗಾಮ ತಂ ಪುನಃ. ಪದಚ್ಛೇದ. ಉಭೌ ಹಿ ಬಾಹುಶಾಲಿನೌ ಅಯುಧ್ಯತಾಂ ಚ ಮುಷ್ಟಿಭಿಃ ಚಿರಂ ಪ್ರಯುಧ್ಯ ತಂ ಬಲಃ ಅಗ್ರಹೀತ್ ಸಹ ಜಂಘಯೋಃ ವಿಭುಃ. ಅಥ ಏನಂ ಉದ್ಧತಂ ಬಲಾತ್ ಬಲಃ ಸುದೂರೆ ಸುದೂರೆ ಆಕ್ಷಿಪತ್ ಪಪಾತ ಪಾದಯೋಜನೆ ಸಹ ನ ಆಜಗಾಮ ತಂ ಪುನಃ. ಈ ಹಿಡಿಂಬಾಸುರ ಮತ್ತು ಬಲರಾಮ ಇಬ್ಬರೂ ಕೂಡ ಬಾಹುಶಾಲಿನು, ಮಹಾಪರಾಕ್ರಮಶಾಲಿಗಳು. ಹೀಗೆ ಆ ಇಬ್ಬರು ಕೂಡ ಮುಷ್ಟಿವಿಹಿ, ತಮ್ಮ ಮುಷ್ಟಿಗಳಿಂದಾಗಿ ಅಯುಧ್ಯತಾಂ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಪರಸ್ಪರ ಇಬ್ಬರು ಕೂಡ ಮುಷ್ಟಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಹೀಗೆ ಚಿರಂಪರ ಯುದ್ಧ, ತುಂಬಾ ಕಾಲ ಯುದ್ಧ ಆಯ್ತು, ಯಾರು ಕೂಡ ಸೋಲ್ತಾನೆ ಇಲ್ಲ. ಆ ಸಂದರ್ಭದಲ್ಲಿ ಏನಾಯ್ತು, ಬಲರಾಮ ಜಂಘಯೋಹೋ, ಜಂಘ ಅಂತಾನೆ ಮೊಣಕಾಲು, ಹಿಡಿಂಬಾಸುರನ 2 ಮೊಣಕಾಲುಗಳನ್ನು ಕೂಡ ಹಿಡಿದುಕೊಂಡು ಏನ್ ಮಾಡಿದ, ಉದ್ಧತಂ, ಭಾರಿ ಉದ್ಧತನಾದಂತಹ ಅಹಂಕಾರದಿಂದಾಗಿ ಕೊಬ್ಬಿದಂತಹ ಆ ರಾಕ್ಷಸನನ್ನ ಬಲರಾಮ ಆ ಬಲಾತ್, ತಮ್ಮ ಶಕ್ತಿಯಿಂದಾಗಿ ಸುದೂರೇ ಆಕ್ಷೇಪತ, ಭಾರಿ ದೂರಕ್ಕೆ ಎಸೆದು ಬಿಟ್ಟ. ಅರ್ಥಾತ್ ಅವರ ಕಾಲನ್ನು ಹಿಡಿದುಕೊಂಡು ಚೆನ್ನಾಗಿ ತಿರುಗಿಸಿ ಅವರನ್ನ ದೂರಕ್ಕೆ ಎಸೆದು ಬಿಟ್ಟ. ಅವನು ಎಷ್ಟು ದೂರ ಹೋದ, ಬಿದ್ದ ಅಂತಂದ್ರೆ ಪಪಾತ ಪಾದ ಯೋಜನೆ,
ಪಾದ ಅಂತಂದ್ರೆ ಕಾಲ್ಭಾಗ ಅಂತ, ಅರ್ಥಾತ್ ಒಂದು ಯೋಜನದಲ್ಲಿ ಕಾಲ್ಭಾಗ, ಕಾಲು ಯೋಜನದಷ್ಟು ದೂರ ಹೋಗಿ ಅವನು ಬಿದ್ದ. ಅಷ್ಟು ಮಾತ್ರ ಅಲ್ಲ, ಸ ನಾಜಗಾಮ ತಂ ಪುನಃ, ಅವನು ವಾಪಸ್ ಬಿದ್ದನಲ್ಲ, ಅವನು ಪುನಃ ನ ಆಜಗಾಮ, ಮತ್ತೆ ವಾಪಸ್ ಬರ್ಲಿಲ್ಲ ಅಂತ. ಹೀಗೆ ಬಲರಾಮ ದೇವರು ಹಿಡಿಂಬಾಸುರನನ್ನ ದೂರಕ್ಕೆ ಬಿಸಾಕ್ತಾ ಇದ್ದಾರೆ. ಹಿಂದೆ ನಾವು ನೋಡಿದಂತೆ ನಜೀಯಸೆ ನಹನ್ಯಸೆ ಅಂತ ರುದ್ರದೇವರು ಇವನಿಗೆ ವರವನ್ನು ಕೊಟ್ಟಿದ್ರು. ಯಾರಿಗೆ? ಹಿಡಿಂಬಾಸುರನಿಗೆ. ನಿನ್ನನ್ನ ಯಾರು ಕೂಡ ಗೆಲ್ಲಿಕ್ ಸಾಧ್ಯ ಆಗೋದಿಲ್ಲ, ಸಾಯಿಸಲಿಕ್ಕೂ ಸಾಧ್ಯವಾಗೋದಿಲ್ಲ ಅಂತ. ಆದರೆ ಆ ವರವನ್ನ ಬಲರಾಮ ದೇವರು ಮೀರಿದ್ರು. ಯಾಕೆಂದ್ರೆ ಇಬ್ಬರು ಕೂಡ ಸಮಾನ ಕಕ್ಷೆಯವರು, ಗರುಡಶೇಷ ರುದ್ರ ಸಮಾನ ಕಕ್ಷೆಯಲ್ಲಿ ಬರುವಂತವರು. ಹಾಗಾಗಿ ಬಲರಾಮನಿಗೆ ಆ ರುದ್ರದೇವರ ವರವನ್ನ ಮೀರಿ ಅವನನ್ನ ಸೋಲಿಸಲಿಕ್ಕೆ ಸಾಧ್ಯ ಆಯಿತು ಎನ್ನುವಂತ ಅಂಶವನ್ನು ನಾವು ಗಮನಿಸಬೇಕು. ಒಟ್ಟಿನಲ್ಲಿ ಬಿಸಾಕಿದರು, ಬಿಸಾಕಿದನು ವಾಪಸ್ ಎದ್ದು ಬರ್ಲೇ ಇಲ್ಲ. ಮುಂದೆ ವಿಹಾಯ ಸೈನಿಕಾಂಶ್ಚತೌ ನೃಪೌ ಯಯೌ ವನಾಯಸಃ ನಿಹತ್ಯ ತಸ್ಯ ರಾಕ್ಷಸಾನ್ ಹಲಾಯುಧೋ ನನಾದಃ. ಗದಸ್ತು ಸಾಲ್ವಭೂಭೃತ ವಯೋಗತೇನ ಯೋಧಯನ್ ವಿವಾಹನಂ ನಿರಾಯುಧಂ ಚಕಾರ ಸೋಪ್ಯಪಾದ್ರವತ್. ಪದಚ್ಛೇದ. ವಿಹಾಯ ಸೈನಿಕಾನ್ ಚ ತೌ ನೃಪೌ ಯಯೌ ವನಾಯ ಸಹ ನಿಹತ್ಯ ತಸ್ಯ ರಾಕ್ಷಸಾನ್ ಹಲಾಯುಧಃ ನನಾದ ಹ. ಗದಃ ತು ಸಾಲ್ವಭೂಭೃತ ವಯೋಗತೇನ ಯೋಧಯನ್ ವಿವಾಹನಂ ನಿರಾಯುಧಂ ಚಕಾರ ಸಹ ಅಪಿ ಅಪಾದ್ರವತ್. ಹೀಗೆ ಹಿಡಿಂಬಾಸುರನನ್ನ ದೂರಕ್ಕೆ ಬಿಸಾಕಿದರು ಬಲರಾಮ ದೇವರು. ಬಲರಾಮ ದೇವರ ಆ ಒಂದು ಏಟಿಗೆ ತುತ್ತಾದಂತಹ ಹಿಡಿಂಬಾಸುರ ವಾಪಸ್ ಬರಲೇ ಇಲ್ಲ ಅಂತೆ. ಅಲ್ಲಿ ಅವನ ಅಪಾರವಾದಂತಹ ಸೈನ್ಯ ಇತ್ತು. ಸೈನಿಕಾನ್ ವಿಹಾಯ, ತನ್ನ ಸೈನಿಕರನ್ನೆಲ್ಲರನ್ನು ಕೂಡ ಅಲ್ಲೇ ಬಿಟ್ಟು ಬಿಟ್ಟ. ಅದೇ ರೀತಿಯಾಗಿ ನೃಪೌ, ಇಬ್ಬರು ರಾಜರಿದ್ರು, ಹಂಸ ಮತ್ತು ಡಿಬಿಕರು, ಅವನ ಸ್ನೇಹಿತರು, ಅವರನ್ನು ಅಲ್ಲೇ ಬಿಟ್ಟ. ಹೀಗೆ ತನ್ನನ್ನು ನಂಬಿಕೊಂಡು ಬಂದಂತಹ ಸೈನಿಕರನ್ನ ಮತ್ತು ಹಂಸ ಡಿಬಿಕರನ್ನ ಅಲ್ಲಿಯೇ ಬಿಟ್ಟು ತಾನು ಮಾತ್ರ ವನಾಯ ಯಯೌ, ಕಾಡಿಗೆ ಹೋಗಿಬಿಟ್ಟ. ನನಗಿನ್ನು ಈ ಯುದ್ಧದ ಸಹವಾಸವೇ ಬೇಡ, ಕೃಷ್ಣ ಮತ್ತು ಬಲರಾಮರ ಸಹವಾಸವೇ ಬೇಡ ಅಂತ ಅವರಿಗೆ ಹೆದರಿ ತಾನು ಕಾಡಿಗೆ ಹೋಗಿಬಿಟ್ಟ. ಪುನಃ ವಾಪಸ್ ಬರ್ಲೇ ಇಲ್ಲ. ಇಷ್ಟಾದ ಮೇಲೆ ಬಲರಾಮ ದೇವರೇನ್ ಮಾಡಿದ್ರು, ತಸ್ಯ ರಾಕ್ಷಸ ನಿಹತ್ಯ, ಅವನ ಕಡೆಯ ರಾಕ್ಷಸರನ್ನ, ಅಂದ್ರೆ ಹಿಡಿಂಬಾಸುರನ ರಾಕ್ಷಸರೆಲ್ಲರೂ ಕೂಡ ಅಲ್ಲೇ ಇದ್ರು ಸೈನಿಕರು. ಆ ಎಲ್ಲ ಸೈನಿಕರನ್ನು ಕೂಡ ಹಲಾಯುಧರಾದಂತಹ ಬಲರಾಮ ದೇವರು ಸಂಹಾರ ಮಾಡಿ ನನಾದ ಹ, ನನಾದ ಅಂದ್ರೆ ಒಳ್ಳೆ ಸಿಂಹನಾದವನ್ನು ಮಾಡಿದ್ರು ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಹಿಡಿಂಬಾಸುರನ ಸೈನ್ಯದ ಸಂಹಾರ ಆಯಿತು. ಇಷ್ಟಾದ ಮೇಲೆ ಈ ಕಡೆ ಗದ ಇದ್ದ. ಗದ ಅಂತಂದ್ರೆ ಹಿಂದೆ ನಾವು ನೋಡಿದಂತೆ ವಸುದೇವ ಮತ್ತು ರೋಹಿಣಿಯರ ಮಗ ಶ್ರೀಕೃಷ್ಣ ಪರಮಾತ್ಮನ ಅನುಜ. ಅವನು ಸಾಲ್ವಭೂಭೃತ ಅಂತ ವಯಸ್ಸಾದಂತಹ ಮುದುಕನಾದಂತಹ ಸಾಲ್ವರಾಜನೊಟ್ಟಿಗೆ, ಅರ್ಥಾತ್ ಬ್ರಹ್ಮದತ್ತ, ಅವನೊಟ್ಟಿಗೆ ಯುದ್ಧವನ್ನು ಮಾಡ್ತಾ ಇದ್ದ. ಯುದ್ಧವನ್ನು ಮಾಡ್ತಾ ಆ ಬ್ರಹ್ಮದತ್ತನನ್ನ ವಿವಾಹನಂ ನಿರಾಯುಧಂ, ಅವನ ವಾಹನವನ್ನು ನಾಶ ಮಾಡಿದ, ಅವನ ಆಯುಧವನ್ನು ನಾಶ ಮಾಡಿದ. ತಕ್ಷಣ ಆ ಬ್ರಹ್ಮದತ್ತ ಅಪಾದ್ರವತ್, ಯುದ್ಧರಂಗದಿಂದಾಗಿ ಓಡಿ ಹೋಗಿ ಬಿಟ್ಟ. ಮುಂದೆ
सुतेन तस्य कन्यसा युयोध सात्यकीरथी वरास्त्र शस्त्र योधिनौ विजह्रतुश्च तावुभौ। चिरं प्रयुध्य सात्यकिः सहंस कन्यसा बलि शतं सपंचकं रणे चकर्त तस्य धन्विनाम्। पदच्छेद सुतेन तस्य कन्यसा युयोध सात्यकी रथी वरास्त्र शस्त्र योधिनौ विजक्रतुः च तौ उभौ। चिरं प्रयुध्य सात्यकिः सह हंसकन्यसा बली शतं सपंचकं रणे चकर्त तस्य ಧನ್ವಿನಾಂ. ಹೀಗೆ ಗದಾ ಯುದ್ಧವನ್ನು ಮಾಡ್ತಾ ಬ್ರಹ್ಮದತ್ತನನ್ನ ಓಡಿಸಿಬಿಟ್ಟ. ಆಮೇಲೆ ತಸ್ಯ ಕನ್ಯಸಾ ಸುತೇನ, ಅವನ ಸಣ್ಣ ಮಗ, ಕನ್ಯಸಾ ಅಂದ್ರೆ ಚಿಕ್ಕವನು ಅಂತ, ಅಂದ್ರೆ ಬ್ರಹ್ಮದತ್ತನ ಚಿಕ್ಕ ಮಗ ಯಾರು? ಡಿಭಿಕ. ಆ ಡಿಭಿಕ ಮತ್ತು ರಥಿ ಸಾತ್ಯಕಿ, ರಥಿಕರಾದಂತಹ ಸಾತ್ಯಕಿ ಯುದ್ಧವನ್ನು ಮಾಡ್ತಾ ಇದ್ದ. ಅರ್ಥಾತ್ ರಥದಲ್ಲಿ ಕುಳಿತುಕೊಂಡು ಸಾತ್ಯಕಿ ಆ ಡಿಭಿಕನೊಟ್ಟಿಗೆ ಯುದ್ಧವನ್ನ ಮಾಡ್ತಾ ಇದ್ದಾನೆ. ಇಬ್ಬರು ಕೂಡ ಎಂಥವರು? ವರಾಸ್ತ್ರ ಶಸ್ತ್ರ ಯೋಧನ, ಉತ್ತಮವಾದಂತಹ ಅಸ್ತ್ರ ಮತ್ತು ಶಸ್ತ್ರಗಳನ್ನು ತಿಳಿದಂತಹ ದೊಡ್ಡ ಪರಾಕ್ರಮಿಗಳು. ಹೀಗೆ ಅವರಿಬ್ಬರು ಕೂಡ ವಿಜಹ್ರತುಶ್ಚ ತಾವು, ಅವರಿಬ್ಬರು ಕೂಡ ಯುದ್ಧವನ್ನ ಒಂದು ರೀತಿಯಾಗಿ ವಿಜಹ್ರತು ಎಂಜಾಯ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರಂತೆ, ಕ್ರೀಡಿಸ್ತಾ ಇದ್ದಾರೆ, ಯುದ್ಧವನ್ನು ಅನುಭವಿಸಿಕೊಂಡು ಒಳ್ಳೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಹೀಗೆ ಚಿರಂ ಪ್ರಯುದ್ಧ, ಅನೇಕ ಹೊತ್ತುಗಳ ಕಾಲ ಆ ಸಾತ್ಯಕಿ ಮತ್ತು ಹಂಸ ಕನ್ಯಸ, ಹಂಸನ ಚಿಕ್ಕ ತಮ್ಮ ಅಂದ್ರೆ ಡಿಬಿಕ, ಹಂಸನ ನಂತರ ಹುಟ್ಟಿದಂಥವನು ಡಿಬಿಕ. ಆಚಾರ್ಯರು ಇಲ್ಲಿ ಸುತೇನ ತಸ್ಯ ಕನ್ಯಸ ಅಂತ ಅಲ್ಲಿಯೂ ಕೂಡ ನೇರವಾಗಿ ಡಿಬಿಕ ಅಂತ ಹೇಳೋದಿಲ್ಲ, ಬ್ರಹ್ಮದತ್ತನ ಚಿಕ್ಕ ಮಗ ಅಂತ ಹೇಳ್ತಾರೆ. ಇಲ್ಲಿಯೂ ಕೂಡ ನೇರವಾಗಿ ಡಿಬಿಕ ಅಂತ ಹೇಳೋದಿಲ್ಲ, ಹಂಸ ಕನ್ಯಸ ಅಂದ್ರೆ ಹಂಸನ ತಮ್ಮ ಅಂತ ಹೇಳ್ತಾರೆ. ಹೀಗೆ ಆ ಡಿಬಿಕ ಮತ್ತು ಸಾತ್ಯಕಿ ಇಬ್ಬರು ಕೂಡ ಅನೇಕ ಹೊತ್ತುಗಳ ಕಾಲ ಯುದ್ಧವನ್ನು ಮಾಡ್ತಾರೆ. ಯುದ್ಧವನ್ನು ಮಾಡಿದಾಗ ಸಾತ್ಯಕಿ ತಾನೇನ್ ಮಾಡ್ತಾ ಇದ್ದಾನೆ? ಶತಂ ಸಪಂಚಕಂ, 105, ಒಟ್ಟು 105. ತಸ್ಯ ಧನ್ವಿನಾಂ ಅಂದ್ರೆ ಆ ಡಿಬಿಕನ ಪಕ್ಷದಲ್ಲಿ ಇದ್ದಂತಹ 105 ಮಂದಿ ಧನುರ್ಧಾರಿಗಳನ್ನ ಸಾತ್ಯಕಿ ಚಕರ್ತ, ಸಂಹಾರ ಮಾಡಿ ಹಾಕಿದ. ಹೀಗೆ 105 ಜನ ಒಳ್ಳೆಯ ಧನುರ್ಧಾರಿಗಳು ಆ ಡಿಬಿಕನ ಪಕ್ಷದಲ್ಲಿ ಇದ್ದರು. ಆ 105 ಜನರನ್ನು ಕೂಡ ಸಾತ್ಯಕಿ ಸಂಹಾರ ಮಾಡ್ತಾ ಇದ್ದಾನೆ. ಮುಂದೆ ಸ ಖಡ್ಗ ಚರ್ಮ ಭೃದ್ರಣೆ ಅಭ್ಯಯಾತ್ ಸುತಾತ್ಮಜಂ ಶಿನೇಹೆ ಸಚೈನಮಭ್ಯಯಾತ್ ತಥಾ ವರಾಸಿ ಚರ್ಮಭೃದ್ವಿಭೀಹಿ. ದ್ವಿಷೋಡಶ ಪ್ರಭೇದಕಂ
ವರಾಸಿ ಯುದ್ಧಮಶ್ರಮೌ ಪ್ರದರ್ಶ್ಯ ನಿರ್ವಿಶೇಷಕೌ ಉಭೌ ವ್ಯವಸ್ಥಿತೌ ಚಿರಂ. ಪದಚ್ಛೇದ. ಸಹ ಖಡ್ಗಚರ್ಮಭೃತ್ ರಣೇ ಅಭ್ಯಯಾತ್ ಸುತಾತ್ಮಜಂ ಶಿನೇಃ. ಸಹ ಚ ಏನಂ ಅಭ್ಯಯಾತ್ ತಥಾ ವರಾಸಿ ಚರ್ಮಭೃದ್ವಿಭೀಃ. ದ್ವಿಷೋಡಶ ಪ್ರಭೇದಕಂ ವರಾಸಿ ಯುದ್ಧಂ ಅಶ್ರಮೌ ಪ್ರದರ್ಶ್ಯ ನಿರ್ವಿಶೇಷಕೌ ಉಭೌ ವ್ಯವಸ್ಥಿತೌ ಚಿರಂ. ಆಮೇಲೆ ಖಡ್ಗ ಚರ್ಮಭೃತ್ ಅಂದ್ರೆ ಕತ್ತಿ ಮತ್ತು ಗುರಾಣಿ ಇವುಗಳನ್ನು ಹಿಡಿದುಕೊಂಡು ಡಿಭಿಕ ಯುದ್ಧ ಮಾಡ್ಲಿಕ್ಕೆ ಅಂತ ಹೊರಟ. ಯಾರ ಮೇಲೆ? ಶಿನೇಹೇ ಸುತಾತ್ಮಜಂ, ಶಿನಿಯ ಮಗನ ಮಗ, ಅರ್ಥಾತ್ ಸಾತ್ಯಕಿ. ಶಿನಿಯ ಮಗ ಸತ್ಯಕ, ಸತ್ಯಕನ ಮಗ ಸಾತ್ಯಕಿ. ಸಾತ್ಯಕಿಯ ಮೇಲೆ ಒಂದು ಕತ್ತಿ ಮತ್ತು ಗುರಾಣಿಗಳನ್ನು ಹಿಡಿದುಕೊಂಡು ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ಅದೇ ರೀತಿಯಾಗಿ ಇವನು ಕೂಡ, ಸಾತ್ಯಕಿಯು ಕೂಡ ತಾನೇ ಮಾಡಿದ ವರಾಸಿ ಚರ್ಮವೃದ್ಧಿಭೀಹಿ, ಒಳ್ಳೆ ಖಡ್ಗ ಮತ್ತು ಗುರಾಣಿಗಳನ್ನು ಹಿಡಿದುಕೊಂಡು ಅವನು ಕೂಡ ತಾನೇ ಮಾಡ್ತಾ ಇದ್ದಾನೆ, ಆ ಡಿಬಿಕನ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಹೀಗೆ ಪರಾಕ್ರಮಶಾಲಿಗಳಾದಂತಹ ಆ ಇಬ್ಬರೂ ಕೂಡ ಖಡ್ಗ ಮತ್ತು ಚರ್ಮ ಅರ್ಥಾತ್ ಗುರಾಣಿ ಅವುಗಳನ್ನು ಹಿಡಿದುಕೊಂಡು ಘೋರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಆಚಾರ್ಯ ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ. ಅವರಿಬ್ಬರೂ ಕೂಡ ಇದರಲ್ಲಿ ಧನುರ್ಯುದ್ಧದಲ್ಲಿ ಖಡ್ಗ ಯುದ್ಧದಲ್ಲಿ ಭಾರಿ ನಿಷ್ಣಾತರಾದಂಥವರು. ಅವರು ಯಾವ ರೀತಿಯಾಗಿ ಯುದ್ಧ ಮಾಡಿದ್ರು ಅಂತಂದ್ರೆ ದ್ವಿಷೋಡಶ ಪ್ರಭೇದಕಂ ಅಂತ. ಅಂದ್ರೆ ಷೋಡಶ ಅಂದ್ರೆ 16, 16ರ 2 ಅಂದ್ರೆ 32, 32 ರೀತಿಯಾದಂತಹ ವರ ಅಸಿ ಯುದ್ಧ. ಅಸಿ ಅಂತಂದ್ರೆ ಖಡ್ಗ. 32 ರೀತಿಯಾದಂತಹ ಖಡ್ಗ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತ. ಅರ್ಥಾತ್ ಅಂದ್ರೆ ಅಲ್ಲಿ ಪಾದಗಳ ಮೂಮೆಂಟ್, ಹೆಜ್ಜೆ ಬೇರೆ ಬೇರೆ ರೀತಿಯಾಗಿ ಇಡುವಂತಹ ಒಂದು ಯುದ್ಧ ಇರುತ್ತೆ. ಸ್ಟೆಪ್ ಯಾವ ರೀತಿ ಇಡ್ತೀವೋ ಅದರ ಮೇಲೆ ಅದು ಈ ರೀತಿಯಾದ ಯುದ್ಧ ಅಂತ ನಿರ್ಣಯ ಆಗುತ್ತೆ. ಆ ರೀತಿಯಾಗಿ 32 ರೀತಿಯಾದಂತಹ ಯುದ್ಧವನ್ನ ಅವರು ಮಾಡ್ತಾ ಇದ್ದಾರೆ. ಕತ್ತಿಯಿಂದಲೇನೆ ಯುದ್ಧ 32 ರೀತಿಯಾಗಿ. ಹೀಗೆ ಇಷ್ಟು ಮಾಡಿದ್ರು ಕೂಡ ಅವರಿಗೇನಾಗಿಲ್ಲ, ಅಶ್ರಮವು ಶ್ರಮ ಆಗಲಿಲ್ಲ ಅಂತ. ಆ ರೀತಿಯಾಗಿ ಅವರಿಬ್ಬರು ಕೂಡ ಯುದ್ಧವನ್ನು ಮಾಡ್ತಾ ಇದ್ದಾರೆ. ತುಂಬಾ ಹೊತ್ತು ಯುದ್ಧ ಆಯಿತು. ಚಿರಂ, ಎಷ್ಟು ಹೊತ್ತು ಯುದ್ಧ ಆದರೂ ಕೂಡ ಇಬ್ಬರು ಕೂಡ ನಿರ್ವಿಶೇಷಕವು ವ್ಯವಸ್ಥಿತವು, ಇಬ್ಬರಲ್ಲೂ ಕೂಡ ಸೋಲ್ ಅನ್ನೋದೇ ಕಾಣಲೇ ಇಲ್ಲ. 32 ರೀತಿಯಾದಂತಹ ಯುದ್ಧವನ್ನು ಮಾಡಿದರೂ ಕೂಡ ಒಂದು ಯುದ್ಧದಲ್ಲೂ ಒಬ್ಬರು ಸೋಲಿಲ್ಲ. ಇಬ್ಬರು ಕೂಡ ಸರಿ ಸಮಾನವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾದಂತಹ ಪರಾಕ್ರಮಶಾಲಿಗಳು ಡಿಭಿಕ ಮತ್ತು ಸಾತ್ಯಕಿ. ಇದು ಹಿಂದಿನ ಶ್ಲೋಕದಲ್ಲಿ ಚರ್ಮಭೃದ್ ವಿಭೀಹಿ ಅಂತ, ಅದು ಒಂದೇ ಪದ ಅಲ್ಲ, ಚರ್ಮಭೃತ್ ಮತ್ತು ವಿಭೀಹಿ ಅಂತ. ವಿಭೀಹಿ ಅಂತಂದ್ರೆ ಭಯ ಇಲ್ಲದೆ ಇರುವಂಥವನು ಅಂತ. ಭೀ ಅಂತಂದ್ರೆ ಭಯ, ಹೆದರಿಕೆ ಅಂತ. ವಿಭೀಹಿ ಅಂತಂದ್ರೆ ಭಯ ಇಲ್ಲದೆ ಇರುವಂಥವನು. ಅರ್ಥಾತ್ ಸಾತ್ಯಕಿಗೆ ಭಯ ಅನ್ನೋದೇ ಇರಲಿಲ್ಲ. ನಾವು ಅನೇಕ ಸಲ ನೋಡ್ತೀವಿ ಭಾಗವತದಲ್ಲಿ ಮತ್ತೆ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ. ಯುದ್ಧ ಅಂತಂದ್ರೆ ಅದರಲ್ಲಿ ಮುಂದಿರ್ತಾ ಇದ್ದಂಥವನು ಸಾತ್ಯಕಿ. ಯಾದವರಿಗೆ ಏನೇ ಸಂಕಷ್ಟ ಬರಲಿ ಮೊದಲು ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಂಥವನು ಅದು ಸಾತ್ಯಕಿ. ಹಾಗಾಗಿ ಅವನು ವಿಭೀಹಿ, ಭಯರಹಿತನಾದಂಥವನು ಅಂತ. ಹೀಗೆ ಆ ಡಿಭಿಕ ಮತ್ತು ಸಾತ್ಯಕಿ ಇಬ್ಬರು ಕೂಡ ಘೋರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಎಷ್ಟು ರೀತಿಯಾದಂತಹ ಯುದ್ಧವನ್ನು ಮಾಡಿದರೂ ಕೂಡ ಯಾರು ಕೂಡ ಗೆಲ್ತಾ ಇಲ್ಲ, ಯಾರು ಸೋಲ್ತಾ ಇಲ್ಲ. ಆ ರೀತಿಯಾಗಿ ಪರಸ್ಪರವಾಗಿ ಇಬ್ಬರು ಕೂಡ ಸಮಾನ ಒಂದು ಪರಾಕ್ರಮವನ್ನು ತೋರಿಸಿಕೊಂಡು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಮುಂದೆ ಪರಸ್ಪರಾಂತರೇಷಿಣೌ ನಚಾಂತರಂ ವ್ಯಪಶ್ಯತಾಂ ತತೋ ವಿಹಾಯ ಸಂಗರಂ
गतौ निरर्थकं त्विति। ततस्स हंस संयुतो जगाम योद्धुमच्युतम्। हौ चकार केशवः शरैः। पदच्छेद परस्परान्तरेषिणौ न च अंतरं व्यपश्यताम् ततः विहाय संगरं गतौ निरर्थकं तु इति। ततः सः हंस संयुतः जगाम योद्धुम् अच्युतं क्षणेन तौ निरायुधौ ಚಕಾರ ಕೇಶವಃ ಶರೈಹಿ. ಹೀಗೆ ಇಬ್ಬರು ಯುದ್ಧವನ್ನು ಮಾಡ್ತಾ ಇದ್ದಾರೆ, ಯಾರು ಕೂಡ ಸೋಲ್ತಾ ಇಲ್ಲ. ಆ ಸಂದರ್ಭದಲ್ಲಿ ಏನಾಯ್ತು, ಪರಸ್ಪರ ಅಂತರೇಷಣು, ಇಬ್ಬರು ಕೂಡ ಏನಾದ್ರೂ ಒಂದು ಸಣ್ಣ ಚಾನ್ಸ್ ಸಿಗುತ್ತಾ, ಅಂತರ ಅವಕಾಶ ಸಿಗುತ್ತಾ ಅಂತ ಹುಡುಕಿದರು. ಎಷ್ಟು ಹುಡುಕಿದರೂ ಕೂಡ ಅವ್ರಿಗೇನಾಗ್ಲಿಲ್ಲ. ನ ಅಂತರಂ ವ್ಯಪಶ್ಯತಾಂ, ಒಬ್ಬರನ್ನೊಬ್ಬರು ಸೋಲಿಸಲಿಕ್ಕೆ ಎಷ್ಟು ಅವಕಾಶ ಹುಡುಕಿದರೂ ಕೂಡ ಅವಕಾಶ ಸಿಗಲೇ ಇಲ್ಲ. ಕೊನೆಗೆ ಅವ್ರು ಏನ್ ಮಾಡಿದ್ರು, ಯುದ್ಧಕ್ಕೆ ಸಾರ್ಥಕ್ಯ ಯಾವಾಗ, ಒಬ್ಬರು ಗೆದ್ದಾಗ ಒಬ್ಬರು ಸೋತಾಗ ಅದು ಯುದ್ಧಕ್ಕೊಂದು ಸಾರ್ಥಕತೆ ಇರುತ್ತೆ. ಇಬ್ಬರು ನಿರಂತರವಾಗಿ ಎಷ್ಟು ಯುದ್ಧ ಮಾಡ್ತಾ ಇದ್ರು ಕೂಡ ಸೋಲೇ ಇಲ್ಲ ಅಂದ್ರೆ ಅದಕ್ಕೆ ಯುದ್ಧಕ್ಕೆ ಅರ್ಥವೇ ಇರೋದಿಲ್ಲ. ಅದಕ್ಕೆ ಅವರೇ ಮಾಡಿದ್ರು, ಈ ಯುದ್ಧ ನಿರರ್ಥಕಂ, ಇದಕ್ಕೆ ಅರ್ಥವೇ ಇಲ್ಲ, ನಾನು ಸೋಲ್ತಾ ಇಲ್ಲ ಅವನು ಸೋಲ್ತಾ ಇಲ್ಲ ಅಂತ ಅವರೇ ಮಾಡಿದ್ರು. ಸಂಗರಂ ವಿಹಾಯ, ಸಂಗರ ಅಂದ್ರೆ ಯುದ್ಧ, ಯುದ್ಧವನ್ನೇ ಬಿಟ್ಟು ತಾವು ಹೊರಟು ಹೋಗ್ಬಿಟ್ರು, ಹೊರಟು ಹೋಗ್ಬಿಟ್ರು. ಹೀಗೆ ಅಷ್ಟು ಪರಾಕ್ರಮಶಾಲಿಗಳು ಡಿಬಿಕಾ ಮತ್ತು ಸಾತ್ಯಕಿ. ಎಷ್ಟು ಹೊತ್ತು ಯುದ್ಧ ಮಾಡಿದ್ರು ಕೂಡ ಯಾರೂ ಸೋಲ್ತಾ ಇಲ್ಲ. ಕೊನೆಗೆ ಯುದ್ಧವನ್ನೇ ಬಿಟ್ಟು ಈ ಯುದ್ಧ ವ್ಯರ್ಥ, ಬೇರೆಯವ್ರ ಜೊತೆ ಯುದ್ಧ ಮಾಡೋಣ ಅಂತ ಇಬ್ಬರು ಕೂಡ ಪರಸ್ಪರ ಯುದ್ಧವನ್ನು ಬಿಟ್ಟು ಹೊರಟೆ ಹೋಗಿಬಿಟ್ರು. ಅದಾದ ಮೇಲೆ ಡಿಬಿಕಾ ಏನ್ ಮಾಡಿದ, ತತಃ ಸಹ, ಸಹ ಅಂದ್ರೆ ಅವನು, ಡಿಬಿಕಾ ಹಂಸ ಸಂಯುತ, ತನ್ನ ಅಣ್ಣನಾದಂತಹ ಹಂಸನೊಂದಿಗೆ ಸೇರಿಕೊಂಡು ಅಚ್ಯುತಂ ಯೋದ್ಧುಂ, ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಯೋದ್ಧುಂ, ಯುದ್ಧ ಮಾಡ್ಲಿಕ್ಕೆ ಅಂತ ಜಗಾಮ ಹೋದ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಶರೈಹಿ, ಬಾಣಗಳಿಂದಾಗಿ ತೌ, ಅವರಿಬ್ಬರನ್ನು ಕೂಡ ನಿರಾಯುಧೌ ಚಕಾರ ಕ್ಷಣೇನ, ತಕ್ಷಣದಲ್ಲಿ ಅವರಿಬ್ಬರನ್ನು ಕೂಡ ನಿರಾಯುಧರನ್ನಾಗಿ, ಅವರ ಎಲ್ಲ ಆಯುಧಗಳನ್ನು ಕೂಡ ನಾಶ ಮಾಡಿದ. ಹೀಗೆ ಡಿಬಿಕಾ ಸಾತ್ಯಕಿಯ ಮೇಲೂ ಗೆಲ್ಲಲಿಕ್ಕೆ ಆಗ್ಲಿಲ್ಲ, ಅಥವಾ ಸೋಲಿಕ್ಕೂ ಸಾಧ್ಯ ಆಗ್ಲಿಲ್ಲ. ಯುದ್ಧವನ್ನು ಬಿಟ್ಟು ಹೊರಗಡೆ ಬಂದು ಬಿಟ್ಟ. ಅದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಹಂಸನೊಟ್ಟಿಗೆ ಸೇರಿಕೊಂಡು ಯುದ್ಧಕ್ಕೆ ಅಂತ ಹೋದ. ಅವರಿಬ್ಬರನ್ನು ಕೂಡ ಪರಮಾತ್ಮ ನಿರಾಯುಧರನ್ನಾಗಿ ಮಾಡಿದ. ಹೀಗೆ ಯುದ್ಧ ತೀಕ್ಷ್ಣವಾಗಿ ನಡೀತಾ ಇತ್ತು. ಮುಂದೆ ಹತಂಚ ಸೈನ್ಯಮೇತಯೋ ಚತುರ್ಥ ಭಾಗ ಶೇಷಿತಂ ಕ್ಷಣೇನ ಕೇಶವೇನ ತತ್. ಭಯಾದಪೇಯ ತುಶ್ಚತೌ. ಸಪುಷ್ಕರೇಕ್ಷಣಸ್ತದಾ ಸುರೈರ್ಮುಥೋತ ಪುಷ್ಕರೆ ಉವಾಸತಾಂ ನಿಶಾಂ ಪ್ರಭುಃ
ಸಯಾದವೋಮಿತ ಪ್ರಭಃ. ಪದಚ್ಛೇದ. ಹತಂ ಚ ಸೈನ್ಯಂ ಏತಯೋಃ ಚತುರ್ಥಭಾಗಶೇಷಿತಂ ಕ್ಷಣೇನ ಕೇಶವೇನ ತದ್ಭಯಾತ್ ಅಪೇಯತುಃ ಚ ತೌ ಸಹ ಪುಷ್ಕರೇಕ್ಷಣಃ ತದಾ ಸುರೈಃ ನುತಃ ಅಥ ಪುಷ್ಕರೆ ಉವಾಸ ತಾಂ ನಿಶಾಂ ಪ್ರಭುಃ ಸಯಾದವಃ ಅಮಿತಪ್ರಭಃ. ಹೀಗೆ ಆ ಏತಯೋಃ ಸೈನ್ಯಂ ಅವರಿಬ್ಬರ ಸೈನ್ಯ ಅರ್ಥಾತ್ ಹಂಸ ಮತ್ತು ಡಿಬಿಕರ ಸೈನ್ಯ ಹತಂ ಭಾರಿ ನಾಶವಾಯಿತು ಶ್ರೀಕೃಷ್ಣ ಪರಮಾತ್ಮನಿಂದಾಗಿ. ಕೊನೆಗೆ ಎಷ್ಟು ಉಳಿತು ಅಂತಂದ್ರೆ ಚತುರ್ಥ ಭಾಗ ಶೇಷಿತಂ, ಅಂದ್ರೆ 4 ಭಾಗದಲ್ಲಿ 3 ಭಾಗ ನಾಶವಾಗಿ ಕೇವಲ ಒಂದೇ ಒಂದು ಭಾಗ ಮಾತ್ರ ಉಳಿಯಿತು. ಅರ್ಥಾತ್ ಕಾಲು ಭಾಗ ಮಾತ್ರ ಸೈನ್ಯ ಉಳಿಯಿತು. ಉಳಿದ 75 ಭಾಗ ಸೈನ್ಯವನ್ನ ಶ್ರೀಕೃಷ್ಣ ಬಲರಾಮ ಸಾತ್ವಿಕಿ ಮುಂತಾದಂಥವರೆಲ್ಲರೂ ಕೂಡ ಸೇರಿಕೊಂಡು ನಾಶ ಮಾಡಿ ಹಾಕಿ ಬಿಟ್ಟಿದ್ರು. ಹೀಗೆ ನಾಶ ಆದಾಗ ಉಳಿದ 25 ಸೈನ್ಯವನ್ನಾದರೂ ಕೂಡ ಉಳಿಸ್ಕೊಳ್ಳೋಣ ಅಂತ ಅವರಿಬ್ಬರು ಕೂಡ ಏನ್ ಮಾಡಿದ್ರು, ಭಯಾತ್ ಅಪೇಯತುಹು, ಭಯದಿಂದಾಗಿ ಹೆದರಿಕೆಯಿಂದಾಗಿ ತಾವೆಲ್ಲರೂ ಕೂಡ ಓಡಿ ಹೋಗಿಬಿಟ್ರು ಯುದ್ಧರಂಗದಿಂದಾಗಿ. ಹೀಗೆ ಯುದ್ಧವನ್ನ ಯಾರು ಗೆದ್ದಂತೆ ಆಯಿತು? ಶ್ರೀಕೃಷ್ಣ ಪರಮಾತ್ಮ ಗೆದ್ದಂತೆ ಆಯಿತು. ಆವಾಗ ಪುಷ್ಕರೇಕ್ಷಣ, ಕಮಲದಂತೆ ಕಣ್ಣಿರುವಂತಹ ಆ ಶ್ರೀಕೃಷ್ಣ ಪರಮಾತ್ಮ ತಾನೇನ್ ಮಾಡಿದ, ತಾಂ ನಿಶಾಂ, ಆ ರಾತ್ರಿಯ ಸಂದರ್ಭದಲ್ಲಿ ಸುರೈಹಿ ನುತಃ, ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಹೀಗೆ ಪರಮಾತ್ಮ ತಾನೇ ಮಾಡಿದ ಸ ಯಾದವ, ಎಲ್ಲ ಯಾದವರೊಟ್ಟಿಗೆ ಸೇರಿಕೊಂಡು ತಾಂ ನಿಶಾಂ ಉವಾಸ, ಆ ಪುಷ್ಕರ ಕ್ಷೇತ್ರದಲ್ಲಿ ಏನೆ ಆ ದಿವಸ ರಾತ್ರಿ ವಾಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ಹಂಸಡಿಬಿಕರ ಎಲ್ಲ ಸೈನ್ಯವು ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ಹೆದರಿ ಓಡಿ ಹೋಯಿತು. ಆ ಪರಮಾತ್ಮ ದೇವತೆಗಳಿಂದ ಸ್ತುತನಾಗಿ ಆ ದಿವಸ ರಾತ್ರಿ ಪುಷ್ಕರ ಕ್ಷೇತ್ರದಲ್ಲಿ ವಾಸ ಮಾಡಿದ. ಮುಂದೆ ಪರೇ ದಿನೇ ಜನಾರ್ದನ ನೃಪಾತ್ಮಜೌ ಪ್ರವಿದ್ರುತೌ ಯಮಸ್ವಸುಸ್ತಟೆ ಪ್ರಭುಃ ಸಮಾಸಸಾದ ಪೃಷ್ಠತಃ. ಸರೌಹಿಣೇಯ ಸಂಯುತಃ ಸಮನ್ವಿತಶ್ಚ ಸೇನಯ ಸ್ವಶಿಷ್ಟ ಸೇನಯಾವೃತೌ ಪಲಾಯಿನೌ ಅವಾರಯತ್. ಪದಚ್ಛೇದ. ಪರೇ ದಿನೇ ಜನಾರ್ದನ ನೃಪಾತ್ಮಜೌ ಪ್ರವಿದ್ರುತೌ ಯಮಸ್ವಸುಃ ತಟೆ ಪ್ರಭುಃ ಸಮಾಸಸಾದ ಪೃಷ್ಠತಃ ಸಹ ರೌಹಿಣೇಯ ಸಂಯುತಃ ಸಮನ್ವಿತಃ ಚ ಸೇನಯ ಸ್ವಶಿಷ್ಟ ಸೇನಯ ವೃತೌ ಪಲಾಯಿನೌ ಅವಾರಯತ್. ಸರಿ, ರಾತ್ರಿ ದಿವಸ ಅಲ್ಲೇ ಕಳೆದು ಪುಷ್ಕರ ಕ್ಷೇತ್ರದಲ್ಲಿ. ಮರು ದಿವಸ ಮತ್ತೆ ಪ್ರಯಾಣವನ್ನು ಮುಂದುವರಿಸಿದರು. ಯಮುನಾ ನದಿ ತೀರಕ್ಕೆ ಹೋಗ್ತಾ ಇದ್ರು. ಪರೇ ದಿನೆ, ಮರು ದಿವಸ ಜನಾರ್ದನ ಪರಮಾತ್ಮ ಯಮಸ್ವಸುಹು ತಟೆ, ಯಮಸ್ವಸ ಅಂದ್ರೆ ಯಮನ ಸಹೋದರಿ ಯಮುನಾ ನದಿ, ಆ ತೀರದಲ್ಲಿ ತಾನೇ ಮಾಡಿದ ನೃಪಾತ್ಮಜೌ, ಆ ಹಂಸ ಡಿಬಿಕರನ್ನು ನೋಡಿದ. ಅಂದ್ರೆ ಅವರು ಓಡಿ ಹೋಗಿ ಹೋಗಿ ಯಮುನಾ ನದಿ ತೀರದಲ್ಲಿ ವಿಶ್ರಾಂತಿ ಪಡಿತಾ ಇದ್ರು. ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋಗ್ತಾನೆ, ಹಂಸ ಡಿಬಿಕರು ಅಲ್ಲಿದ್ದಾರೆ. ತಕ್ಷಣ ಏನು ಮಾಡಿದ, ಪೃಷ್ಠತಃ ಸಮಾಸದ, ಅವರನ್ನ ಬೆನ್ನಟ್ಟಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಓಡಿ ಹೋದ. ಹೀಗೆ ಮುಂದೆ ಹಂಸ ಡಿಬಿಕರು ಓಡಿ ಹೋಗ್ತಾ ಇದ್ದಾರೆ, ಹಿಂದ್ಗಡೆಯಿಂದಾಗಿ ಶ್ರೀಕೃಷ್ಣ ಮತ್ತು ಅವನ ಸೈನ್ಯ ಓಡಿ ಹೋಗ್ತಾ ಇದೆ. ಹೀಗೆ ಸ್ವಶಿಷ್ಟ ಸೇನಯ, ಪಾಪ ಅವರಿಗೆ ಉಳಿದಿರೋದು 25% ಮಾತ್ರ ಸೈನ್ಯ. ಸ್ವಶಿಷ್ಟ, ಅವಶಿಷ್ಟವಾದಂತ ಸ್ವಲ್ಪ ಸೈನ್ಯ ಇದೆ.
ಅದರಿಂದ ಸೇರಿಕೊಂಡು ಆ ಇಬ್ಬರು ಕೂಡ ಓಡಿ ಹೋಗ್ತಾ ಇದ್ದಾರೆ. ಅಂತಹ ಅವರನ್ನ ಏನ್ ಮಾಡಿದ, ರೌಹಿಣಿಯ ಸಂಯುತ, ಬಲರಾಮನೊಟ್ಟಿಗೆ ಸೇರಿಕೊಂಡಂತಹ ಮತ್ತು ಸೇನೆಯ ಸಮನ್ವಿತ, ತನ್ನ ಯಾದವ ಸೈನ್ಯದೊಂದಿಗೆ ಕೂಡಿಕೊಂಡಂತಹ ಶ್ರೀಕೃಷ್ಣ ಪರಮಾತ್ಮ ಅವಾರಯತ್, ತಡೆದು ನಿಲ್ಲಿಸಿದ. ಹೀಗೆ ಹಂಸಡಿಬಿಕರು ಯುದ್ಧವನ್ನು ಬಿಟ್ಟು ಓಡಿ ಹೋದರು. ಯುದ್ಧವನ್ನು ಬಿಟ್ಟು ಓಡಿ ಹೋದಂತಹ ಅವರು ಯಮನದಿಯ ತೀರದಲ್ಲಿ ಮತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ ಸಿಕ್ಕರು. ಶ್ರೀಕೃಷ್ಣ ಪರಮಾತ್ಮ ಅವರನ್ನ ಬೆನ್ನಟ್ಟಿಕೊಂಡು ಹೋಗಿ ಅವರ ಇಡೀ ಸೈನ್ಯವನ್ನ ತಡೆದು ನಿಲ್ಲಿಸಿದ. ಇಲ್ಲಿ ಯುದ್ಧ ನಿಲ್ಲಿಲ್ಲ. ಮತ್ತೆ ಉಳಿದ ಸೈನ್ಯ ಇತ್ತಲ್ಲ, ಆ ಎಲ್ಲ ಸೈನ್ಯದೊಟ್ಟಿಗೆ ಮತ್ತೆ ಅಲ್ಲಿ ಯಮನದಿಯ ತೀರದಲ್ಲಿ ಯುದ್ಧ ಎಂಬುದು ಪ್ರಾರಂಭ ಆಗುತ್ತೆ. ಆ ಒಂದು ಚಿಂತನೆಯನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ